ನನ್ನ ಹೆಸರು ವರುಣ್. ನನಗೆ ಪ್ರೀತಿ ಮೇಲೆಯಿಂದ ಭರವಸೆನೇ ಹೊರಟೋಗಿತ್ತು. ಆದರೆ ನನ್ನ ತಮ್ಮ ಪ್ರೀತಿಯಲ್ಲಿ ಬಿದ್ದುಬಿಟ್ಟಿದ್ದ. ಮತ್ತು ಅರ್ಜೆಂಟಾಗಿ ಮದುವೆ ಮಾಡ್ಕೋಬೇಕು ಅಂತ ಇದ್ದ. ಈ ವಿಷಯದಲ್ಲಿ ಅಮ್ಮನಿಗೂ ಅವನಿಗೂ ಯಾವಾಗಲೂ ಜಗಳ ಆಗ್ತಾಯಿತ್ತು. ಅಮ್ಮ ಹೇಳ್ತಾಯಿದ್ರು, ಅವಳಿನ್ನೂ ಚಿಕ್ಕ ಹುಡುಗಿ, 18 ವರ್ಷ ಆಗಿದೆ ಏನೋ ಅಷ್ಟೇ. ಆದರೆ ಅವಳು ಆಟ ನೋಡಿದರೆ ಇನ್ನೂ ಚಿಕ್ಕ ಮಗು ಥರ ಆಡ್ತಾ ಇರ್ತಾಳೆ. ಇನ್ನೂ ಮೆಚೂರ್ ಆಗಬೇಕು ಅಂದರೆ ತುಂಬ ವರ್ಷ ಆಗಬೇಕು. ಮತ್ತು ಮಕ್ಕಳು ಆಟ, ಸಿಲ್ಲಿ ಆಟ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ಯಾವಾಗ ನೋಡಿದ್ರು ಬೀದಿಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾಳೆ. ದೊಡ್ಡವಳಾದಮೇಲೆ ಹೇಗಿರಬೇಕು ಅಂತ ಇನ್ನೂ ಕಲಿತೇ ಇಲ್ಲ. ಪವಿತ್ರ ಅಮ್ಮನ ಫ್ರೆಂಡ್ ಮಗಳು. ಅಮ್ಮನ ಫ್ರೆಂಡ್ ಅವಳನ್ನ ಪಾಪು ಅಂತಲೇ ಕರಿತಿದ್ದಿದ್ದು. ಅಮ್ಮನ ಕ್ಲೋಸ್ ಫ್ರೆಂಡ್ ಆಗಿದ್ದರು ಮತ್ತು ಅಮ್ಮನ ಅವಳನ್ನು ಪಾಪು ಅಂತಲೇ ಕರಿತಾ ಇದ್ದಿದ್ದು. ಪಕ್ಕದ ಮನೆಯಲ್ಲಿ ಇದ್ದಿದ್ದು ಮತ್ತು ಅವಳ ಆಟ ಎಲ್ಲ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಮ್ಮ ಹಾಗೆಲ್ಲ ಹೇಳ್ತಾಯಿದ್ರು. ಆದರೆ ರವೀಂದ್ರ ಏನೇ ಆದರೂ ಒಪ್ತಾನೇ ಇರಲಿಲ್ಲ. ನನಗೆ ಅವಳೇ ಬೇಕು, ಅವಳ ಜೊತೆ ಮದುವೆ ಆಗಬೇಕು, ಇಲ್ಲಾಂದರೆ ನಾನು ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ನಮ್ಮ ಅಪ್ಪ ತೀರೋಗಿ 5 ವರ್ಷ ಆಗಿತ್ತು. ನಮ್ಮ ಅಪ್ಪನ ಬಿಸ್ನೆಸ್ ನಾನೇ ಮೇಂಟೈನ್ ಮಾಡ್ತಿದ್ದೆ. ಅಪ್ಪನ ತೀರೋದ ಮೇಲೆ ನಾನು ಅವನಿಗೆ ಏನೂ ಕಮ್ಮಿ ಮಾಡಿರಲಿಲ್ಲ. ಅವನ ಬೆಸ್ಟ್ ಫ್ರೆಂಡ್ ಥರ ಇದ್ದೆ. ಹೀಗೆ ನಾವಿಬ್ಬರು ಮಾತಾಡಬೇಕಿದ್ರೆ ಅವನು ಅಮ್ಮ ಏನೇ ಹೇಳಿದ್ರು ಕೇಳ್ತಾನೇ ಇಲ್ಲ ಅಣ್ಣ. ಅಮ್ಮ ಒಪ್ಪಲಿಲ್ಲ ಅಂದರೆ ನಾನು ಸಾಯ್ತೀನಿ ಅಷ್ಟೇ. ಆಗ ನಾನು ಹೇಳಿದೆ, ನಿನಗೇನು ಹುಚ್ಚೇನೋ, ನೀನು ಒಂದು ಹುಡುಗಿಗೋಸ್ಕರ ಹೀಗೆ ಮಾಡ್ತಿದ್ದೀಯಾ? ನೀನಿದ್ರೆ ಬಗ್ಗೆ ಟೆನ್ಷನ್ ತೆಗಿಬೇಡ, ಅಮ್ಮನ ಒಪ್ಪಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಸಮಾಧಾನ ಮಾಡಿದೆ. ಅಮ್ಮನ ಹತ್ರ ಹೋಗಿ, ಅಮ್ಮ ಅವನಿಗೆ ಅಷ್ಟಿಷ್ಟ ಆದಮೇಲೆ ನೀನು ಯಾಕೆ ವಿರೋಧಿಸ್ತೀಯ? ಅವನು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಿನಗೆ ನಿನ್ನ ಮಗ ಹೋಗ್ತಾನೆ ತಾನೇ, ಸುಮ್ಮನೆ ಒಪ್ಕೊಳ್ಳಮ್ಮ ಅಂತ ಹೇಳಿ ಹೇಗೆಲ್ಲ ಮಾಡಿ ಒಪ್ಪಿಸ್ದೆ. ಹಾಗೆ ಒಂದು ಮದುವೆ ಆಯಿತು. ಮದುವೆ ರಾತ್ರಿ ಕಳೀತು. ಮಾರನೇ ದಿನ 10:30ಗೆ ಅಮ್ಮ ನಾಷ್ಟ ಮಾಡಿ ಕೊಟ್ಟಿದ್ದರು. ನಾನು ಮಾಡ್ಕೊಂಡು ಕೂತಿದ್ದೆ. ಅರ್ಧಂಬರ್ಧ ಇರೋ ನೈಟಿ ಹಾಕ್ಕೊಂಡು ಕೂದಲು ಫುಲ್ ಬೆರಿಕಿತ್ತು. ಆ ಸ್ಥಿತಿಯಲ್ಲಿ ಪವಿತ್ರ ಬಂದು ನಾನು ಅವಳನ್ನು ನೋಡಿದ ತಕ್ಷಣ ತಲೆ ಬಗ್ಗಿಸ್ದೆ. ಅಮ್ಮನಿಗೆ ಅವಳನ್ನು ಆ ಥರ ನೋಡಿ ಒಂಥರ ಆಗಿ ಅವಳನ್ನು ಕಿಚನ್ ಹತ್ರ ಕರ್ಕೊಂಡು ಹೋದರು. ಮತ್ತು ಕೇಳ್ತಿದ್ರು, ಏನಾಯಿತು, ಯಾಕೋ ಈ ರೀತಿ ಬಂದಿದೆಯಾ ಕೂಗಾಡಿಕೊಂಡು ಅಂತ. ಅದಕ್ಕೆ ಅವಳು, ಅಮ್ಮ ರವಿ ತುಂಬ ಕೆಟ್ಟವನು ಅಂತ ಹೇಳಿದ್ಲು. ನನಗೆ ಕ್ಲಿಯರಾಗಿ ಅವ್ರು ಮಾತಾಡೋದು ಕೇಳಿಸ್ತಾ ಇತ್ತು. ನಾನು ರವಿ ಕೆಟ್ಟವನು ಅಂತ ಹೇಳಿದಾಗ ಕಿವಿಯನ್ನು ನೆಟ್ಟಾಗಿ ಮಾಡಿದೆ. ಆಗ ಅಮ್ಮ, ಏನು ಹೇಳ್ತಿದ್ದೀಯಾ, ನನ್ನ ಮಗ ಕೆಟ್ಟವನ, ಏನು ಮಾಡ್ದ ಅವನು ಕೆಟ್ಟವನಾಗಕ್ಕೆ ಅಂತ. ಅವಳು, ರವಿ ತುಂಬ ಜೋರಾಗಿ ನನ್ನನ್ನು ಕಟ್ಟಿ ಹಿಡ್ದ. ಅಮ್ಮ, ಬಿಡು, ನನಗೆ ನೋವಾಗ್ತಿದ್ದ ಅಂದ್ರೂ ಅಪ್ಕೋತಿದ್ದ. ಅವನು ತುಂಬ ಕೆಟ್ಟ ಹುಡುಗ, ಮತ್ತು ಏನೆಲ್ಲ ಮಾಡೋಕ್ಕೆ ಬರ್ತಾನೆ. ನಾನು ದೂರ ಇರೋ ಅಂದ್ರೂ ಇರೋದೇ ಇಲ್ಲ. ಅಷ್ಟರಲ್ಲಿ ರವಿನೂ ಬಂದ. ನಾನು ತಲೆ ಬಗ್ಗಿಸ್ದೆ, ನಗಾಡ್ತಾ ಇದ್ದೆ. ರವಿ ಹೇಳ್ತಾ ಇದ್ದ, ಹೊರಗಡೆ ಈ ಥರ ಬಂದಿದೆಯಾ, ಹೊರಗಡೆ ಮತ್ತು ಅಮ್ಮನ ಹತ್ರ ಏನು ಹೇಳ್ತಿದೆಯಾ? ಅವನಿಗೆ ಒಂಥರ ಆಯಿತು ಅದನ್ನು ಕೇಳಿ. ಮತ್ತು ರೂಮ್ ವಿಷಯ ಈ ಥರ ಹೊರಗಡೆ ಹೇಳಬಾರ್ದು, ಈಗ ಬಾ ಅಂತ ಹೇಳ್ದ. ಅದಕ್ಕೆ ಅವಳು, ರವಿ ನಾನೀಗ ಬರ್ತೀನಿ, ಆದರೆ ನೀನು ನನ್ನ ಹತ್ರ ಬರಬಾರ್ದು, ಓಕೆನಾ ಅಂತ. ಅದಕ್ಕೆ ಅವಳು ತಲೆ ಬಗ್ಗಿಸಿ ಆಯಿತು ಅಂತ ಕರ್ಕೊಂಡು ಹೋದ. ನಾನು ಆಫೀಸ್ಗೆ ಹೋದೆ. ಸಂಜೆ ಬಂದಾಗ ರವಿ ತಲೆಗೆ ಕೈ ಮಡಗಿ ಕೂತಿದ್ದ. ಮತ್ತು ನಾನು ಹೋಗಿ ಅವನ ಪಕ್ಕ ಕೂತ್ಕೊಂಡೆ. ಮತ್ತು ಹೇಳಿದೆ, ಏನು ಇವತ್ತು ಹೀಗೆ ಹತ್ತಿರ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ಅದಕ್ಕೆ ಅವನು, ಏನನ್ನ ನೀನು ತಮಾಷೆ ಮಾಡ್ತಾ ಇದ್ದೀಯಾ, ನಾನು ಇಲ್ಲಿ ಟೆನ್ಷನಲ್ಲಿ ಕೂತಿದ್ರೆ ಅಂತ. ಅದಕ್ಕೆ ನಾನು ಹೇಳಿದೆ, ಮೊದಲೇ ಅಮ್ಮ ಹೇಳಿದ್ರಲ್ವ ಮೆಚೂರ್ ಆಗಿಲ್ಲ ಅವಳು ಇನ್ನೂ ಅಂತ, ಹೀಗೆ ಗೊತ್ತಾಯ್ತು ಏನು ಅಂತ. ಮತ್ತೆ ಹೇಳಿದೆ, ಮೊದಲು ಅವಳನ್ನು ಫ್ರೆಂಡ್ಲಿ ಥರ ಟ್ರೀಟ್ ಮಾಡು, ಮತ್ತು ಮೆಲ್ಲಗೆ ಟ್ರೈ ಮಾಡು. ನೀನು ಮೊದಲೇ ಚಿಕ್ಕ ಹುಡುಗಿನ ಮದುವೆ ಆಗಿದ್ದೀಯಾ, ಮತ್ತು ಫಸ್ಟ್ ನೈಟೆಲ್ಲ ಎಲ್ಲ ಮಾಡೋಕ್ಕೆ ಹೋದರೆ ಆಗುತ್ತಾ? ನೀನೇ ಅವಳಿಗೆ ಮೆಚೂರ್ ಮಾಡಿಸಿ ಮತ್ತೆ ಅಂತ ಹೇಳಿದೆ. ನಗಾಡಿದೆ. ಅವನು, ಅಣ್ಣ ನೀವು ಸರಿಯಾಗಿ ಹೇಳ್ತಿದ್ದೀರಾ, ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳಿ ಸಂಜೆನೇ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದ. ಅವಳು ಹೊರಗಡೆ ಹೋಗ್ಬೇಕಾದ್ರೇ ಬಾಗಿಲ ಹತ್ರ ನಿಂತ್ಕೊಂಡು, ರವಿ ಕರ್ಕೊಂಡು ಹೋಗೋದೇನೋ ಸರಿ, ಆದರೆ ನೀನು ನನ್ನ ಹತ್ರ ಬರಬಾರ್ದು, ಮತ್ತು ಊಟ ಆದಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಡ್ಬೇಕು, ಇಲ್ಲಾಂದರೆ ನಾನು ಬರಲ್ಲ, ಹಾಗೂ ನೀನು ಕರ್ಕೊಂಡೋಗಿ ಮಾಡಿದ್ರೆ ನಾನು ಅಮ್ಮನಿಗೆ ಹೇಳ್ತೀನಿ ಅಂತ. ಅವನು, ಆಯಿತು ಮಹಾತಾಯಿ ನಡಿ ಹೋಗೋದಾ ಮೊದಲು ಅಂತ ಹೇಳಿ ಕರ್ಕೊಂಡು ಹೋದ. ಮತ್ತು ಅವಳು ಅಮ್ಮನಿಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾನೇ ಇರಲಿಲ್ಲ. ಅಮ್ಮನಿಗೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ. ಫ್ರೆಂಡ್ ಮಗಳು ಬೇರೆ ಅಂತ ಸುಮ್ಮನೆ ಆಗ್ತಿದ್ರು. ಒಂದಿನ ನಾನು ರವಿ ಕೆಲಸಕ್ಕೆ ಹೋಗಿದ್ವಿ. ಆಗ ನಾನು ಫೈಲ್ ತಗೊಳ್ಳೋಕ್ಕೆ ಅಂತ ಬಂದಿದ್ದೆ. ಆಗ ಪವಿತ್ರ ರೋಡಲ್ಲಿ ಚಿಕ್ಕ ಮಗಳ ಜೊತೆ ಶಾಲೆಯಲ್ಲದೆ ಕ್ರಿಕೆಟ್ ಆಡ್ತಾ ಇದ್ಳು. ನನಗೆ ಅವಳನ್ನು ನೋಡಿದ್ದೆ ಕೋಪ ನೆತ್ತಿಗೇರಿತು. ಮತ್ತು ಅವಳನ್ನು ಅಲ್ಲಿಂದ ಎಳ್ಕೊಂಡು ಬಂದೆ. ಮತ್ತು ಮನೇಲಿ ಚೆನ್ನಾಗಿ ಬೈತಾ ಇದ್ದೆ. ಆಗ ಅಮ್ಮ ಬಂದರು ಮತ್ತು ಕೇಳಿದ್ರು, ಏನಾಯಿತು ಅಂತ. ಅದಕ್ಕೆ ನಾನು, ಅವಳು ಎಲ್ಲಿದ್ಲು ಗೊತ್ತಾ ಅಂತ. ಅದಕ್ಕೆ ಅಮ್ಮ, ಗೊತ್ತಿಲ್ಲ, ನಾನು ಅಡುಗೆ ಮಾಡ್ತಾಯಿದ್ದೆ ಅಂತ ಹೇಳಿದ್ರು. ನಾನು ಆ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ತಾಯಿದ್ಲು ಅವಳು. ಅದಕ್ಕೆ ಅವಳು, ಕ್ರಿಕೆಟ್ ಆಡೋದೇನೋ ತಪ್ಪಾ ಅಂತ ಕೇಳಿದ್ಲು. ಅದಕ್ಕೆ ಆಡೋದೇನು ತಪ್ಪಲ್ಲ, ಈ ರೀತಿ ಆಡೋದು ತಪ್ಪು ಅಂತ ಹೇಳಿದೆ. ಆಗ ಅಮ್ಮ ಅವಳ ಅಳೋದನ್ನು ಕಂಡು, ನೋಡು ಆ ಥರ ಮಾಡಬಾರ್ದು, ನೀನೀಗ ದೊಡ್ಡವಳಾಗಿದ್ದೀಯ,
ಮತ್ತು ಮದುವೆ ಆಗಿದೆಯಾ, ಸ್ವಲ್ಪ ಮೈ ಮೇಲೆ ಜ್ಞಾನ ಇದ್ದು ಆಡಬೇಕು ಅಂತ ಹೇಳ್ತಾ ಇದ್ದರು. ಮತ್ತು ಅವಳು ಅವತ್ತಿನಿಂದ ನನ್ನ ಮುಂದೆ ನಿಂತ್ಕೋತಾನೇ ಇರಲಿಲ್ಲ. ಮತ್ತು ಅಮ್ಮ ಯಾವಾಗಲೂ ನೀನು ಒಂದು ಮದುವೆ ಮಾಡಿಕೊಳ್ಳೋ ಅಂತ ಹೇಳ್ತಾನೆ ಇರ್ತಿದ್ರು. ಮತ್ತು ನಾನು ಹೇಳ್ತಾ ಇದ್ದೆ, ನನಗೆ ಅವ್ಳು ದ್ರೋಹ ಮಾಡಿದ್ಮೇಲೆ ಹೆಣ್ಮಕ್ಳ ಮೇಲೆ ನಂಬಿಕೆನೇ ಹೊರಟೋಗಿದೆ, ನಾನು ನೀನು ಹೀಗೆ ಇರ್ತೀನಿ ಅಂತ ಹೇಳ್ತಿದ್ದೆ. ಒಂದಿನ ರಾತ್ರಿ ನಾನು ಬಾಲ್ಕನಿಯಿಂದ ಸಿಗರೇಟ್ ಸೇದಿದ್ದೆ. ಆಗ ರವಿ ಮತ್ತು ಪವಿ ಇಬ್ಬರು ಹೊರಗಡೆ ವಾಕ್ ಮಾಡ್ತಾಯಿದ್ರು. ಅವರು ನನ್ನನ್ನು ನೋಡಲಿಲ್ಲ. ಅವಳು ಹೇಳ್ತಾ ಇದ್ಲು, ರವಿ ನಿಮ್ಮ ಅಣ್ಣ ಯಾಕೆ ನಿಮ್ಮ ಥರ ಇಲ್ಲ, ಯಾವಾಗ ನೋಡಿದ್ರು ಕೋಪ ಮಾಡ್ಕೊಂಡಿರ್ತಾರೆ. ಅವತ್ತು ನಾನು ಕ್ರಿಕೆಟ್ ಆಡಿದ್ದಕ್ಕೆ ಏನೆಲ್ಲ ಬೈದರು ಗೊತ್ತಾ, ಯಪ್ಪ ನನಗೆ ನಿನ್ನ ಜೊತೆ ಮದುವೆ ಆಗಿದ್ದು ಎಷ್ಟೋ ಒಳ್ಳೆಯದಾಯಿತು, ಇಲ್ಲಾಂದರೆ ಈ ಥರ ಹುಡುಗ ಸಿಕ್ಕಿದ್ರೆ ಯಮ್ಮ ಅಂತ ಹೇಳ್ತಾ ಇದ್ಲು. ನನಗೆ ಕೋಪ ಬಂತು, ನಾನು ಏನು ಆಗ ಅಂತ. ಆಗ ರವಿ ಹೇಳ್ದ, ಅಣ್ಣ ಹೇಳಿದ್ದು ನೀನು ಒಳ್ಳೆಯದಕ್ಕೆ, ನೋಡು ಅಣ್ಣ ಹೇಗೆ ಇದ್ದರೂ ಏನೇ ಹೇಳಿದ್ರು ದೊಡ್ಡವ್ರು ತಾನೆ, ಹಾಗೆಲ್ಲ ಹೇಳಬಾರ್ದು. ಮತ್ತು ಮೊದಲು ಅಣ್ಣ ಹೇಗಿದ್ರು ಗೊತ್ತಾ, ಅದೆಲ್ಲ ಹೀಗೆ ಹೇಳಿ ಪ್ರಯೋಜನ ಇಲ್ಲ ಬಿಡು ಅಂತ ಹೇಳ್ತಾ ಇದ್ದ. ನಾನು ಮೊದಲನೇ ದಿನದ ಬಗ್ಗೆ ಯೋಚನೆ ಮಾಡ್ಕೊಂಡು ಇನ್ನೂ ಹೆಚ್ಚು ಸಿಗರೇಟ್ ಸೇದಲು ಸ್ಟಾರ್ಟ್ ಮಾಡಿದೆ. ನಾನು ಅವಳ ಜೊತೆ ಎಷ್ಟು ಕನಸುಗಳು ಕಟ್ಟಿದ್ದೆ ಗೊತ್ತಾ, ಬಟ್ ಏನು ಮಾಡೋಕ್ಕಾಗುತ್ತೆ. ಮತ್ತು ಪವಿಗೆ ಸ್ವಲ್ಪ ಸ್ವಲ್ಪ ಮನೆ ಕೆಲಸದ ಬಗ್ಗೆ ಹೇಳ್ಕೊಡ್ತಿದ್ರು. ಒಂದಿನ ಪವಿ ವ್ಯಾಮೆಟ್ ಮಾಡ್ಕೊತಿದ್ಲು. ರವಿಗೆ ಗಾಬರಿಯಾಗಿ ಡಾಕ್ಟರ್ನ ಕರ್ಕೊಂಡು ಬಂದ. ಅವ್ರು ಚೆಕಪ್ ಮಾಡಿ ಗುಡ್ ನ್ಯೂಸ್ ಹೇಳಿದಾಗ ನಮ್ಮೆಲ್ಲರಿಗೆ ತುಂಬ ಸಂತೋಷ ಆಯಿತು. ಮತ್ತು ನಾನು ಅಂದ್ಕೊಂಡೆ, ಇನ್ನು ಮಗು ಬಂದಮೇಲೆ ಅದ್ರ ಜೊತೆ ಆಟ ಆಡಿಕೊಂಡು ನನ್ನ ದುಃಖನ ಮರಿಬಹುದು ಅಂತ. ರವಿಗೆ ತುಂಬ ಖುಷಿ. ಮತ್ತು ಪವಿ ವಾಮಿಟ್ ಮಾಡೋದು ಮತ್ತು ಏನೂ ತಿನ್ನೋಕ್ಕಾಗದೇ ಇರೋದು ಮತ್ತು ಸುಸ್ತಾಗ್ತಾ ಇರೋದು ಹೇಳ್ತಿದ್ಲು. ನನಗೆ ಇದೆಲ್ಲ ಆಗಲ್ಲ, ಯಪ್ಪ ಸಹಿಸೋಕ್ಕಾಗ್ತಾಯಿಲ್ಲ ಅಂತ. ಆಗ ಅಮ್ಮ ಇದೆಲ್ಲ ಸ್ವಲ್ಪ ದಿನ ಇರುತ್ತೆ ಮತ್ತು ಸರಿಯಾಗುತ್ತೆ ಅಂತ ಹೇಳ್ತಾಯಿದ್ರು. ಹೀಗೆ ಒಂದಿನ ಆಫೀಸ್ಗೆ ಹೋಗಿ ಬರಬೇಕಾದ್ರೆ ರವಿ ಹೇಳ್ದ, ಇವತ್ತು ಪವಿ ಬರ್ತಡೆ ಮತ್ತು ಮನೆಗೆ ಗೆಸ್ಟ್ ಎಲ್ಲ ಇನ್ವೈಟ್ ಮಾಡಿದ್ದೀನಿ ಮತ್ತು ಅವಳಿಗೆ ಸರ್ಪ್ರೈಸ್ ಮಾಡಬೇಕು, ಅವಳಿಗೆ ಏನೆಲ್ಲ ಇಷ್ಟ ಅದೆಲ್ಲ ತಗೋಬೇಕು ಅಂತ ಹೇಳಿ ಮೊದಲು ಹೂಗಳು ತಗೊಂಡ. ಮತ್ತು ಮೊದಲೇ ಆರ್ಡ್ರ್ ಮಾಡಿದ ಗಿಫ್ಟ್ ತಗೊಂಡು ಬಂದ. ನೋಡಿದ್ರೆ ಅಲ್ಲಿ ಚಾಕ್ಲೇಟ್ ಕೇಕ್ ಖಾಲಿಯಾಗಿತ್ತು ಮತ್ತು ಕಾರನ್ನು ತೆಗೆಸಿದ್ರೆ ಮತ್ತೆ ಬಳಸ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ಅವನು ಹೇಳ್ದ, ಅಣ್ಣ ನೀನು ಇಲ್ಲೇ ಇರು, ನಾನು ಆ ಕಡೆ ಹೋಗಿ ರೋಡ್ ಕ್ರಾಸ್ ಮಾಡಿ ಇರೋ ಬೇಕರಿಗೆ ಹೋಗಿ ತರ್ತೀನಿ ಕೇಕನ್ನು ಅಂತ ಹೇಳಿ ಹೋದ. ಅಲ್ಲಿಂದ ತಗೊಂಡು ಬರ್ತಾ ಇದ್ದ. ಮತ್ತು ಬರಬೇಕಾದ್ರೆ ಲಾರಿ ಬಂದು ಅವನ ಮೇಲೆ ಹರಿತು. ಎಲ್ಲ ಜನ ಸೇರಿಕೊಂಡ್ರು. ನಾನು ಓಡಿ ಹೋದೆ ಮತ್ತು ಅವನನ್ನು ಕರ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವನು, ಅಣ್ಣ ಆಗ್ತಾಯಿಲ್ಲ ಅಣ್ಣ, ನಾನು ಜೀವಿಸಲ್ಲ ಅಣ್ಣ, ಪವಿ ಅಣ್ಣ ಅಂತ ಹೇಳ್ತಾ ಇದ್ದ. ನಾನು, ಅಯ್ಯೋ ನಿನಗೇನು ಆಗಲ್ಲ ಕಣೋ, ಇನ್ನು ಸ್ವಲ್ಪ ದೂರ ಆಸ್ಪತ್ರೆ ಬಂದುಬಿಡುತ್ತೆ ಅಂತ ಹೇಳಿದೆ. ಅಣ್ಣ ನಾನು ಹೋಗ್ತೀನಿ ಅಣ್ಣ, ಅಣ್ಣ ನೀನೇ ಏನೇ ಆಗಿರಲಿ ನನ್ನ ಪವಿನ ನೋಡ್ಕೋಬೇಕು ಅಂತ ಮತ್ತು ನನ್ನ ಮಗು ಅಂತ ಹೇಳ್ತಾ ಇದ್ದ. ನಾನು ಕೇಳಿದೆ, ಆಸ್ಪತ್ರೆಗೆ ಕರ್ಕೊಂಡೋದೆ. ಅವನನ್ನು ICUಗೆ ಕರ್ಕೊಂಡು ಹೋದರು. ನನ್ನ ಮನಸ್ಸಲ್ಲಿ ನನ್ನ ತಮ್ಮ ಉಳಿದು ಬರ್ತಾನೆ ಅಂತ ಆಯಿತು. ಒಂದು ಅರ್ಧ ಗಂಟೆ ಆದಮೇಲೆ ಡಾಕ್ಟರ್ ಬಂದು, ಸಾರಿ ಇನ್ನು 10 ನಿಮಿಷ ಮುಂದೆ ಬಂದಿದ್ದರೆ ಏನಾದರೂ ಮಾಡ್ಬೋದಾಗಿತ್ತು, ನಿಮ್ಮ ತಮ್ಮ ಉಳಿಲಿಲ್ಲ ಅಂತ ಹೇಳಿ ಹೋದರು. ನನಗೆ ಇದನ್ನು ಕೇಳಿ ಅಲ್ಲೇ ಬಿದ್ದೋದೆ. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿ, ನೀವೆಲ್ಲಿದ್ದೀರಾ, ಎಲ್ಲ ಗೆಸ್ಟ್ ಬಂದಿದ್ದಾರೆ, ನಿಮ್ಮ ಸರ್ಪ್ರೈಸ್ ಮಾಡೋಕ್ಕೆ ಹೋಗಿ ಏನಾಯಿತು ಈಗ, ಬೇಗ ಬನ್ನಿ ಗೆಸ್ಟ್ ಎಲ್ಲ ವಾಪಸ್ ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ನನಗೆ ಬಾಯಲ್ಲಿ ಮಾತೇ ಬರ್ತಿರಲಿಲ್ಲ. ಆಂಬ್ಯುಲೆನ್ಸಲ್ಲಿ ಮನೆಗೆ ಶವನಕ್ಕೆ ತಗೊಂಡು ಹೋದ್ವಿ. ಎಲ್ಲರೂ ಈ ಸೌಂಡ್ಗೆ ಓಡಿ ಬಂದರು. ಅಮ್ಮ ಅವನ ಶವನ ನೋಡಿ ತಲೆ ಸುತ್ತಿ ಬಿದ್ದಿದ್ರು. ಇನ್ನು ಪವಿ ಬಂದು ಅವಳು ಮದುವೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ಲು ಮತ್ತು ಹೇಳ್ತಿದ್ಲು, ರವಿ ನನಗೆ ಗೊತ್ತು ಇದೆಲ್ಲ ನಾಟಕ ಅಂತ, ನೀನು ಎದ್ದೋಳು, ಹೀಗೆಲ್ಲ ಜೋಕ್ ಮಾಡಬಾರ್ದು, ಸರಿಯಲ್ಲ. ನೋಡು ನೀನು ಹೇಳ್ದಂಗೆ ನಾನು ಮದುವೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ದೀನಿ, ನೀನು ಯಾವಾಗಲೂ ಹೇಳ್ತಾ ಇದ್ದೀಯಲ್ಲ ನಿನ್ನಿಂದ ಫಸ್ಟ್ ನೈಟ್ ಹಾಳಾಯಿತು ಅಂತ, ಅದಕ್ಕೆ ನಾನು ಅವತ್ತಿನ ಥರನೇ ರೆಡಿಯಾಗಿದ್ದೀನಿ, ಎದ್ದೋಳು ಅಂತ ಹೇಳಿ ಬಿಳಿ ಬಟ್ಟೆ ತೆಗೆದ್ಲೆಸಿದ್ಲು. ಮತ್ತು ರವಿನ ಹಾಗೆ ನೋಡಿ ಕಿರಿಚಾಡಿದ್ಲು ಮತ್ತು ಅವಳನ್ನು ಹಿಡಿಯಲು ಸಾಧ್ಯ ಆಗ್ತಾ ಇರಲಿಲ್ಲ. ರವಿ ರವಿ ಅಂತ ಕೂಗ್ತಾ ಇದ್ಲು. ಮತ್ತು ಶವ ಒಳಗೆ ಕರ್ಕೊಂಡು ಹೋದ್ವಿ. ಎಲ್ಲರೂ ದುಃಖದಲ್ಲಿದ್ದರು. ಪವಿ ಬಳೆಯೆಲ್ಲ ಹೊಡೆದಾಕಿದ್ರು ಮತ್ತು ಕರ್ಕೊಂಡೋಗಿ ಬಿಳಿ ವಸ್ತ್ರ ಧರಿಸಿದ್ರು. ಕರ್ಕೊಂಡು ಬಂದು ಕೂರಿಸಿದ್ರು. ರವಿನ ನೋಡಿಕೊಂಡು ಹಾಗೆ ಶಾಕಾಗಿ ಕೂತಿದ್ಲು. ಮತ್ತು ಶವ ಸಂಸ್ಕಾರ ಆಯಿತು. ಮತ್ತು ಪವಿ ಅಮ್ಮ ಬಂದು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂದರು. ನೀವು ಹೇಳಿ, ನಾನು ಅವಳನ್ನು ಅವಳ ಮನೆಗೆ ಕಳಿಸ್ಕೊಡೋದು ಅಥವಾ ಅವಳಿಗೊಂದು ಲೈಫ್ ಕೊಟ್ಟು ತಮ್ಮನ ಮಾತು ಉಳಿಸ್ಕೋಬೇಕಾ? ಇದಕ್ಕೆ ಅವಳು ಒಪ್ಕೋತಾಳಾ ಅಥವಾ ಅವಳನ್ನು ಕಳಿಸಿ ಅಣ್ಣನ ಥರ ಅವಳನ್ನು ನೋಡ್ಕೋಬೇಕಾ? ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.